ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಮರಡಿ ನಾಗಲಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮೊಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಹಾಗೂ ತಾಲೂಕ್ ಪಂಚಾಯತಿ ಕೂಡ ಆಗಿರ್ಬೋದು. ಅದಾದ ನಂತರ ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಒಂದು ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮೊಂದು ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಮರಡಿ ನಾಗಲಾಪುರ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರು ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದರು, ಅದಾದ ನಂತರ ಇವರು ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳ ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ? ನಮಸ್ಕಾರ. ಮರಡಿ ನಾಗಲಾಪುರ ಗ್ರಾಮ ಪಂಚಾಯತಿ ಬೈಲಹೊಂಗಲ ತಾಲೂಕಾ, ಬೆಳಗಾವಿ ಜಿಲ್ಲಾ. ನನ್ನ ಹೆಸರು ಯಲ್ಲಪ್ಪ ಅಡಿಯಪ್ಪ ಕರಿಣಕೋ. ಸರಿ ಸರ್. ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ ಸರ್? ಅದಾದ ನಂತರ ತಾವು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ಸರ, ನಮ್ಮ ಊರಿನಲ್ಲಿ ಕುಡಿಯೋ ನೀರಿನ ಸೌಕರ್ಯ, ನೀರಿನ ವ್ಯವಸ್ಥೆ ಸರಿ ಇರಾಕಿಲ್ಲ. ಜೆ ಬಂದ್ ಕ್ಯಾರ ಅದೆಲ್ಲ ನೀರಿನ ವ್ಯವಸ್ಥೆ ಸರಿಯಾಗಿ 24 hours ನೀರ್ ಕೊಡಾದವ್ರಿ. ಮತ್ತ ಯಾವುದೇ ಬೀದಿಗಳಲ್ಲಿ ಚರಂಡಿಗಳು ಇದ್ದಲ್ಲ, ಅವನ್ನೆಲ್ಲ ಸರಿ ಮಾಡಿದ್ವು. ಸ್ವಲ್ಪ ಅಲ್ಲೇ ಇಲ್ಲೇ ಕಾಂಕ್ರೀಟ್ ನಮ್ಮ ಪಂಚಾಯತಿಗೆ ಬಂದ ಅನುದಾನದಾಗ ಕಾಂಕ್ರೀಟ್ ಸ್ವಲ್ಪ ಮಾಡಿದೆವು. ಮತ್ತ ರೋಡ್ ಕಟಾರಿಗಳು ಮಾಡಿದೆವು. ಕ್ಲೀನ್ ಅಂತಿ ವರ್ಷ ಅದ್ ಎಷ್ಟ ಐತ್ಲಾ ಅನುದಾನದಾಗ್ರಿ ಅದನ್ನೆಲ್ಲ ಊರ್ ಕ್ಲೀನ್ ಮಾಡಿಸ್ತೇವು. ಮತ್ತ ಯಾವ ಜನಕ್ಕೂ ನಮ್ದ ಇದ ಏನಪ್ಪಾ ಮೂಲಭೂತ ಸೌಕರ್ಯಗಳು ಏನಿದಾವಲ್ಲ ಇವನು ಸರಳವಾಗಿ ನಮ್ಮ ಪಂಚಾಯತರಿಂದ ಎಷ್ಟ್ ಆಕತ್ಲ ಅಷ್ಟ ಅಗ್ದಿ ನೀಟಾಗಿ ಎಲ್ಲಾರ್ಗು ತಲುಪಿಸಿದ್ರು. ಸರಿ. ಮತ್ತ ಕರೋನಾ ಟೈಮ್ದಾಗ್ರಿ ನಮ್ಮ ಏನ್ ಊರಿನೊಳಗೆ ಯಾವ ಏನೋ ಬಂದ್ರು ನಾವು ಎಲ್ಲದಕ್ಕೂ ನಿತ್ಕ್ಯಾರ ಪಂಚಾಯತ್ ಅವ್ರಿಗೆ ಏನ್ ಸಹಾಯ ದಾನ ಬೇಕಲ್ಲ ಅದನ್ನೆಲ್ಲ ಕೊಟ್ಕ್ಯಾರ. ನಾವು ಒಳ್ಳೆ ರೀತಿಯಿಂದ ಆರೋಗ್ಯಕರ ಇಟ್ಟಿದವ್ರಿ. ಇಂಥವೆಲ್ಲ ನಮಗ ನಮ್ಮ ಮಾಡಿದ್ರು. ಸರಿ ಸರ್. ತಾವು ತಮ್ಮ ಒಂದು ಈ ಅಧಿಕಾರಾವಧಿಗೆ ಬಂದ ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಒಂದು ಮಹತ್ವವನ್ನು ಕೊಟ್ಟಿದ್ದೀರಾ? ಅವರ ಜೊತೆ ಯಾವ ರೀತಿ ಒಂದು ಮಕ್ಕಳ ಜೊತೆ ಯಾವ ರೀತಿ ಒಡನಾಟ ಇತ್ತು? ಬಿಸಿ ಊಟ, ಕುಡಿಯೋ ನೀರು ಚೆಕ್ ಮಾಡ್ತೀರಾ ಇಲ್ಲ ಸರ್? ಬಿಸಿ ನಮ್ಮ ಊರಿಗೆ ಇದು ಫಿಲ್ಟರ್ ನೀರ್ ಹಾಕಲ್ರಿ. 3 ಊರಿಗೆ ನಮ್ಮ ಫಿಲ್ಟರ್ ನೀರ್ ಕೊಟ್ಟವ್ರಿ. ಕುಡಿಯೋ ನೀರು ಸರಿ ನಮ್ಮ ಮಕ್ಕಳಿಗೆ ಸರಿಯಾಗಿ ನೀರ್ ಕುಡ್ಲಿ ಅಂತ ಹೇಳ್ತಾರ. ಮತ್ತ ನಾವು ಡೈಲಿ ಶಾಲೆಗೆ ಹೋಗ್ಯಾರ, ಸ್ಕೂಲ್ಗೆ ಹೋಗ್ಯಾರ, ಬಿಸಿ ಊಟ ಚೆಕ್ ಮಾಡ್ತೇವು. ಯಾವ ಮಕ್ಕಳಿಗೆ ಏನಾದ್ರು ಸರ್ಗಳ ಜೊತೆ ಎಲ್ಲಾ ಏನೈತಿ ಎಲ್ಲಾ ಕೇಳ್ಕ್ಯಾರ. ಅವ್ರನ್ನ ಡೈಲಿ ಹೊಕ್ಕವ್ರ ನಾವು ಹೋಗ್ಯಾರ. ಹಿಂಗ ಆಗ್ಬೇಕು ನಮ್ ಸಾಲಿಂದ್ರ ಇಷ್ಟ ಹುಡುಗರ್ ಪರ್ಸೆಂಟೇಜ್ ಆಗ್ಬೇಕು, ಇಷ್ಟೇ ಇದಾಗ್ಬೇಕು ಅಂತ ಹೇಳ್ತಾರ. ನಾ ಹೈಸ್ಕೂಲ್ಗೆ ಹೊಕ್ಕನು. ನನಗ್ ಬಂದ ರೊಕ್ಕ ಪಗಾರ ಐತಲ್ರಿ ಪಂಚಾಯತಿದು, ಆ ದುಡ್ಡಿನಲ್ಲಿ ಹುಡುಗರಿಗೆ ಬುಕ್ಕ, ಪೆನ್ನ, ಆ ಸಹಾಯಗಳು ಎಲ್ಲಾ ನಾನು ಮಾಡಿದನು. ಮಾಡ್ತೀರಾ ಸರ್? ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರಾವಧಿಗೆ ಬಂದ ಮೇಲೆ ತಾವು ಆರೋಗ್ಯದ ಬಗ್ಗೆ ಯಾವ ರೀತಿ ಮಹತ್ವವನ್ನು ವಹಿಸಿದ್ದೀರಾ? 3 ಗ್ರಾಮದ ಬಗ್ಗೆ ಯಾವ ರೀತಿ ಒಂದು ಪಾತ್ರ ಇತ್ತು ಸರ್ ನಿಮ್ದು? ಆರೋಗ್ಯದ ಬಗ್ಗೆ ಹೇಳ್ಬೇಕಂತಂದ್ರೆ ಸರ, ನಮ್ಮ ತಿಗಡಿ ಗೌರ್ಮೆಂಟ್ ಹಾಸ್ಪಿಟಲ್ ಐತ್ಲಾ, ಅಲ್ಲಿಂದ ಇಲ್ಲಿ ಶಿಬಿರಗಳು ಹಾಕಿಸ್ಕ್ಯಾರ. ಆರೋಗ್ಯ ಚೆಕಿಂಗ್ ಮಾಡಿಸ್ತೀವ್ರಿ. ಮತ್ತ ಗರ್ಭಿಣಿಯರಿಗೆ ಏನೇನ್ ಕೊಡತಾರೋ ಏನಿಲ್ಲ ಅಂಗನವಾಡಿಂದ್ರ ಅದನ್ನು ಚೆಕ್ ಮಾಡ್ತಿದ್ರು. ಡೈಲಿ ಹೋಗ್ಯಾರ. ನಾವು ಚೆಕ್ ಮಾಡ್ತೇವೆ ಎಷ್ಟ್ ತತ್ತಿ ಕೊಡತಾರೋ, ಏನ್ ಎಂತ ಪೌಷ್ಟಿಕ ಆಹಾರ ಕೊಡತಾರೋ ಇದನ್ನ ಚೆಕ್ ಮಾಡ್ತಿದ್ದು. ಎಲ್ಲಾ ಕಾರ್ಯಕ್ರಮಗಳು ನಾವು ಮಾಡಿದ್ವಿ ನಮ್ಮ ಪಂಚಾಯತ್ ಅಂತ ಮಾಡಿದ್ವಿ. ನಾವ್ ಅವ್ರಿಗೆ ಏನ್ ಬೇಕಲ್ಲ ಅಂಗನವಾಡಿ ಶಾಲೆಗಳಿಗೆ ನಾವು ಕುರ್ಚೆ ಕೊಟ್ಟಿದ್ದೆವು. ಹುಡುಗರಿಗೆ ಅಗದಿ ಏನ್ ನೀಟಾಗಿ ಅವಾಗ ಏನ್ ಬೇಕಲ್ಲ ಅದನ್ನೆಲ್ಲ ತಲುಪಿಸಿದ್ರು. ಸರಿ ಸರ್. ತಮ್ಮ ಒಂದು ಈ ಅಧಿಕಾರಾವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ನಿಮಿತ್ತ ಹೋಗಿದ್ದೆ ಸರ್. ಇವರೊಂದು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಜನಗಳ ಜೊತೆ ಯಾವ ರೀತಿ ಒಂದು ಮೂಲಸೌಕರ್ಯವನ್ನು ಒದಗಿಸ್ತಿದ್ದಾರೆ ಸರ್? ಸರ, ಈಗ ನಮ್ಮಂಗ ಆಗೋಳ್ರಿ ಅವ್ರಿಗೆ ಪಾಪ. ಯಾಕಂತಂದ್ರ ಅವ್ರ ಅಧಿಕಾರಿಗಳ್ರಿ ಅವ್ರ ಏನ್ ನಾವು ಊರಾಗ ಅಡ್ಡಾಡೋರ್ ನಮ್ಗ್ ಜನ ಹೇಳ್ತಾರ ಇದನ್ನ ಮಾಡ್ಬೇಕಪ್ಪ, ನೀ ಇಷ್ಟ ಮಾಡೋ ಇದನ್ನ ಮಾಡ ಅಂತ ಹೇಳಿ ನಾವು ಹೋಗ್ಯಾರ ಮಾಡ್ತಿದ್ವು. ಈಗ ಆತರ ಆಗುದಿಲ್ಲ. ಅವ್ರ ಅಧಿಕಾರಿಗಳು ನಾವು ಹೋದ್ರ ಮಾಡ್ತಾರ, ಅವ್ರಿಗೆ ಅಡ್ಡಾಡಿ ನೋಡೋಲ್ಲ. ಅದಕ್ಕಾಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸರ್. ಸರಿ ಸರ್. ರಾಜ್ಯ ಸರ್ಕಾರದ ಆದೇಶ ಪ್ರಕಾರ 1 ಗ್ರಾಮ 1 ಚಿಹ್ನೆ ಸರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? 1 ಗ್ರಾಮ 1 ಚಿಹ್ನೆ ಕರೆಕ್ಟ್ ಅದ. 1 ಗ್ರಾಮ ಅಂತಂದ್ರ 1 ಚಿಹ್ನೆ ಇರಬಾರ್ದ. ಯಾಕಂತಂದ್ರ ಹಲವು ಚಿಹ್ನೆ ಎಲ್ಲಾರು ಬೇರೆ ಬೇರೆ ಪಕ್ಷದಿಂದ ನಿಂದಾರ್ನ. ಒಂದೇ ಚಿಹ್ನೆ ಅಂದ್ರ ಆದ್ರ ಸರಿ ಇಲ್ಲ. ಎಲ್ಲಾ ಬೇರೆ ಬೇರೆ ಪಕ್ಷಗಳು ಆದ್ರ
ಅನುಕೂಲ ಆಕತಿ. ಯಾಕಂತಂದ್ರ ಮೊದಲ್ ಗ್ರಾಮದಿಂದ ಮತ್ ಪಟ್ಟಣ ಇವೆಲ್ಲಾ ಇಲ್ಲಿಂದ್ರ ಮುಂದ್ ಹಾಕಿರ್ತದಲ್ಲ ಪೈಲಾ ಗ್ರಾಮ. ಇಲ್ಲೇ ಜನ ಬಾಳ ಇಲ್ಲಿ ಹಾರಿಸ್ಬಾರ್ದು ಬಾಳ ನಿಗ್ರಹ ಐತ್ರಿ. MLA ಅವ್ರು 1 ಲಕ್ಷ 10 ಲಕ್ಷ ಹೊಟ್ಟಿರ್ತಾವ, ಅಲ್ಲಿ ಬೇರೆ ಇಲ್ಲಿ ನಾವು 200 300 ಓಟ್ನಾಗ ಅಗದಿ ಕಾಂಪಿಟೇಟಿವ್ ಮಾಡಿಕ್ಯಾರ ಹಾರಿಸಿ ಬರ್ಬೇಕ್ರಿ ಜನಸೇವೆ ಮಾಡಕ್. ಜನರ ಅವಾಗ ನಮ್ಗ ಇದಾಕತ್ತಾರೆ. ಸರಿ ಸರ್. ತಮ್ಮ ಒಂದು ಈ ಅಧಿಕಾರಾವಧಿ ಮುಗಿದಾದ ನಂತರ ಕೂಡ ಜನಗಳ ಮಧ್ಯೆ ನಿಮ್ಮ ಒಂದು ಹೆಸರಿದೆ ಸರ್. ಮುಂಬರುವ ಚುನಾವಣೆಯಲ್ಲಿ ನಿಮ್ಮನ್ನ ಭಾಗಿ ಮಾಡಿ ನಿಮಗೆ ಅವಕಾಶ ಕೊಟ್ಟು ಆರಿಸ್ತಿರುವಂತ ಅಭಿಪ್ರಾಯ ಇದೆ ಸರ್. ಆದ್ರೆ ನಿಮ್ಮ ಅಭಿಪ್ರಾಯವೇನಿದೆ ಸರ್? ತಾವು ಭಾಗಿಯಾಗ್ತಿದ್ದೀರಾ ಮುಂಬರುವ ಚುನಾವಣೆಯಲ್ಲಿ? ಬೇರೆದವರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಾ? ಮುಂಬರುವ ಚುನಾವಣೆಯಲ್ಲಿ ನಾನ್ ಭಾಗಿ ಆಗ್ತೇನೆ ಸರ್. ಜನರ ಅಭಿಪ್ರಾಯ ಜನರಿಂದ ನಾನು ಒಳ್ಳೆ ಒಡನಾಟ ನಾನು ಜನರಿಗೆ ನಾ ಯಾರಿಗೂ ಏನು ಮೋಸ ಮಾಡಿಲ್ಲ. ನನಗ್ ಬಂದ್ ಪಂಚಾಯತ್ ಅಂದ್ರ 5 ಮನಿ ವಾಸ್ತು ಆಶ್ರಯ ಯೋಜನೆ ಬಂದಿದ್ರಿ. ಅವನ್ನೆಲ್ಲ ನಾ ಫ್ರೀ ರೊಕ್ಕ 1 ರೂಪಾಯಿ ತಗೊಂಡಿಲ್ಲ. ಏನ ಬಂದ್ರು ನನಗ್ ಪಗಾರ ಬಂದಿದ್ದಲ್ಲ. ಗುಡಿ ಗುಂಡಾರ ಮತ್ ಶಾಲಿ ಮಕ್ಕಳಿಗೆ ಖರ್ಚು ಮಾಡಿದನು. ನನ್ನಿಂತ್ರ 1 ರೂಪಾಯಿ ಯಾರ ಅಜ್ಜಲಿ ಉಸ್ಲಿ ಮಾಡಿಲ್ಲ. ಮತ್ತ ಭ್ರಷ್ಟ ಮುಕ್ತ ನಾಗಲಾಪುರ ಮಾಡ್ಬೇಕಂತ ನಾ ಆಸೆ ಇತ್ತು. ಅದಕ್ಕಾಗಿ ನಾ ಯಾರ್ದು ಅಂತೇಳಿ ನಮ್ ಪಂಚಾಯತ್ ಒಳಗು ಅವ್ರ ಏನ್ ಮಾಡಿ ಗೊತ್ತಲ್ರಿ, ನನ್ನ ಅವಧಿ ಒಳಗ ಏನ ಆದ್ರೂ ನಾ ಎಲ್ಲಾ ಅದಕ್ ಬದ್ದದನ್ರಿ. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಬಂದ ಮೇಲೆ ಸರ್, ತಾವು 3 ಗ್ರಾಮದ ಬಗ್ಗೆ ಯಾವ ರೀತಿ ಸಮಸ್ಯೆಗಳಿದ್ದು, ಇನ್ನು ಕೂಡ ಯಾವ ರೀತಿ 3 ಗ್ರಾಮಗಳಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು, ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಸರ್? ಈ ಅಧಿಕಾರ ಬಂದಾಗ 3 ಗ್ರಾಮಗಳ ಸಮಸ್ಯೆ ಇದ್ದದ್ದನ ರೀ. ಅವ್ರಿಗೆ ನಾವು ಮೀಟಿಂಗ್ ಕರಿತಿದ್ರಿ. ಮೀಟಿಂಗ್ ಕರೆದು ನಿಮ್ ಸಮಸ್ಯೆಗಳಿಗೆ ನೀವು ಇದನ್ ಮಾಡ್ಕೊರಪ್ಪ ಅಂತೇಳಿ ನಾವು ನಾವು ವಾರ್ಡ್ ಸಭಾ ತಿಂಗಳ ಸಭೆ ಇರ್ತಲ್ರಿ, ಅದ್ರೊಳಗೆಲ್ಲ ಚರ್ಚೆ ಮಾಡ್ಕ್ಯಾರ. ಅವ್ರಿಗೆ ಏನ್ ಬೇಕಲ್ಲ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸ್ತಿದ್ವಿ. ಅವ್ರನ್ನ ಆ ಕಾರ್ಯಕ್ರಮ ಮಾಡ್ತಿದ್ರು. ನಮ್ ಊರದ್ ನಾವ್ ಮಾಡ್ತಿದ್ವಿ. ಕಲ್ಲೂರ ಪಟ್ಯಾಳ ಅಲ್ಲಿ ಮೆಂಬರ್ಗಳಿಗೆ ಅವ್ರಿಗೆ ಹಂಚಿ ಕೊಟ್ಟು ಬಿಡ್ತಿದ್ರಿ. ನಾವು ಹೋಗಿ ನಿಂತ್ ಮಾಡ್ಬೇಕಂತ. ಯಾಕಂದ್ರೆ ಅವರು ಮೆಂಬರ್ಗಳ್ರಿ ನಮ್ ತರ ಆಗ್ತಿರ್ತಾರೋ, ನೀವು ಮಾಡ್ರಪ್ಪ ಅಂತ ಮಾಡ್ತಿದ್ರಿ. ಸರಿ ಸರ್. ಅವ್ರವ್ರ ಜವಾಬ್ದಾರಿಯನ್ನು ಸರಿ ಸರ್. ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ ಸರ? ನಮ್ಗ ಜನ ಬೆಂಬಲ್ರಿ. ಜನರಿಂದ್ರ ನಾನು ಈ ರಾಜಕಾರಣಿಗೆ ಬಂದ್ರಿ. ಅಂದ್ರ ಜನರ ಅಭಿಪ್ರಾಯ ನಮ್ಮ ಬಾಟ ಜನರ ಬಾಳ ಒಡನಾಟ ಇತ್ತು. ಒಂದ್ ಪೀರಿಯಡ್ನ್ಯಾಗ ನಾ ನಿಂತಿದ್ನಿ ಬರೇ 5 ಹೋಟ್ಲೆ. 10 ವರ್ಷ ಹಿಂದ್ರ ನಾನು ರಾಜಕಾರಣಿ ಒಳಗಿದ್ನಿ. ಹಿಂಗಾಗಿ ಮತ್ತ ನಾನು ಜನರ ಅಭಿಪ್ರಾಯ ಇನ್ನೊಂದ್ಸಲ ನಿಂದ್ರು ನೋಡೋಣ ನಾಕತ್ರು ಅದ ನಿತ್ಯಾರ ಜನರಂದ್ರ ಆರಿಸಿ ಬಂದೇನು. ಜನರಿಗೋಸ್ಕರ ನಾ ಸದಾ ಚಿರಋಣಿ ಆಗಿರ್ತೇನೆ. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಯಾವ ಕಾರಣಕ್ಕೆ ಬಂದಿದ್ದೀರಾ? ಯಾವ ಉದ್ದೇಶದಿಂದ ಈ ರಾಜಕಾರಣಕ್ಕೆ ಬಂದಿದ್ದೀರಾ ಸರ್? ನಮ್ಮೂರು ಎಲ್ಲಾ ಕಡೆ ನಮ್ಮೂರ್ ಹೆಸರು ಇರ್ಬೇಕು. ನಮ್ಮೂರು ನಾಗಲಾಪುರ ಅಂತಂದ್ರ ಇಡೀ ರಾಷ್ಟ್ರ ಬೇರೆ ದೇಶದಾಗ ಇರ್ಬೇಕು ಅನ್ನೋ ನನ್ನ ಅಭಿಪ್ರಾಯ. ನಮ್ಮೂರು ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಮಡಿ ನಾಗಲಾಪುರನು ಸುತ್ತಮುತ್ತ ಎಲ್ಲಾ ಕಡೆ ಇರ್ಬೇಕು. ನಮ್ಮೂರ ಏನು ಯಾರಿಗೂ ಬಡವರಿಗೆ ಮತ್ ಅಂಗವಿಕಲರಿಗೆ ಯಾರಿಗೂ ಏನು ಸಮಸ್ಯೆ ಆಗಿರ್ಬಾರ್ದು. ಎಲ್ಲಾ ಒಳ್ಳೆ ತರದಂತ್ರ ಇರ್ಬೇಕು ನಮ್ಮೂರು. ಎಲ್ಲಾ ಮಕ್ಕಳು ಸಾಲಿ ಎಲ್ಲಾ ಹಾದಿ ಏನೆಲ್ಲಾ ಸರಿಯಾಗಿರ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ. ಆರೋಗ್ಯ ಇದರಿಂದ ಆದ್ರೂ ಎಲ್ಲಾ ಆತ್ರಿ. ಎಲ್ಲದಕ್ಕೂ ನಮ್ಮೂರ್ ಮೇಲ್ಗೆ ಇರ್ಬೇಕಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಾ ಸರ್? ಸರಿ ಸರ್. ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನಪ್ರೇಮಿಗಳಿಗೆ, ನಿಮ್ಮ ಗ್ರಾಮಸ್ಥರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ರು? ನನ್ನನ್ನು ಆರಿಸಿ ತಂದಂತ ಎಲ್ಲಾ ಗ್ರಾಮಸ್ಥರಿಗೂ ಹಾಗೂ ಎಲ್ಲಾ ನಮ್ಮ ನಾಡಿನ ಜನತೆಗೆ, ನಮ್ಮ ವಾರ್ಡಿನ ಜನತೆಗೆ ನನ್ನ ಅಗ್ದಿ ಹೃದಯಪೂರ್ವ ವಂದನೆಗಳು. ನಾನು ಸದಾ ಅವರ ಸೇವೆಯಲ್ಲಿ ನಿರತರಾಗಿರುತ್ತೆ. ಸರಿ ಸರ್. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಧನ್ಯವಾದ.